ಸಾಹಿತ್ಯದ ಉತ್ಕರ್ಷದ ಆರಂಭ ಕಾಲಕ್ಕೆ ಆಗಲೇ ಸಂಸ್ಕೃತ, ಪ್ರಾಕೃತ, ತಮಿಳು ಸಾಹಿತ್ಯಗಳು ಉತ್ಕರ್ಷ ಸ್ಥಿತಿಯಿಂದ ಇಳಿಗಾಲಕ್ಕೆ ಬಂದಿದ್ದವು ಮತ್ತು ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ದಟ್ಟವಾದ ಪ್ರಭಾವ ವ್ಯಾಪಿಸಿಕೊಂಡಿತ್ತು. ಕವಿರಾಜ ಮಾರ್ಗ ಪೂರ್ವದ ಶಾಸನಗಳ ಭಾಷೆ ಈ ಮಾತಿಗೆ ಸಾಕ್ಷಿಯಾಗಿದೆ. ಅಲ್ಲದೆ ಈ ಕೆಲವು ಶಾಸನಗಳ ಛಂದಸ್ಸು ಕೂಡ ಸಂಸ್ಕೃತದ್ದೇ ಆಗಿದೆ. ಹೀಗೆ ಸಂಸ್ಕೃತ ಭಾಷೆಯ ದಟ್ಟವಾದ ಪ್ರಭಾವ ಮತ್ತು ಸಂಸ್ಕೃತ ಕಾವ್ಯಗಳ ಮಾದರಿಯ ಹಿನ್ನೆಲೆಯಲ್ಲಿ ಕನ್ನಡ ಕಾವ್ಯ ರೂಪುಗೊಳ್ಳಬೇಕಾದ ಪರಿಸ್ಥಿತಿ ಇತ್ತು. ವಾಸ್ತವವಾಗಿ ಕನ್ನಡ ಸಾಹಿತ್ಯಕ್ಕೆ ಇದ್ದ ದೊಡ್ಡ ಆತಂಕ ಸಂಸ್ಕೃತದ್ದು. ದೇವಭಾಷೆಯಾದ ರಾಜಸ್ಥಾನದ ಭಾಷೆಯನ್ನು ಬಿಡಲು ಬರುವಂತಿಲ್ಲ. ಇತ್ತ ಕನ್ನಡದಲ್ಲಿ ಕಾವ್ಯ ರಚನೆಯನ್ನು ಮಾಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಕನ್ನಡ ಕಾವ್ಯ ಭಾಷೆಯಲ್ಲಿ ಸಂಸ್ಕೃತವನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಳ್ಳಬೇಕು ಎನ್ನುವುದು ಕನ್ನಡ ಕವಿಗಳ ಸಮಸ್ಯೆ. ಹೀಗಾಗಿ ಸಂಸ್ಕೃತದ ಬಗ್ಗೆ ಕನ್ನಡ ಕವಿಗಳು ತೋರಿದ ಕ್ರಿಯೆ ಪ್ರತಿಕ್ರಿಯೆಗಳೇ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕಂಡುಬರುವ ಕೆಲವು ಮುಖ್ಯ ಬದಲಾವಣೆಗಳಿಗೆ ಮೂಲವಾಗಿವೆ. ಈ ಪ್ರತಿಕ್ರಿಯೆ ಸ್ಥೂಲವಾಗಿ 3 ರೀತಿಯದಾಗಿದೆ. ಮೊದಲನೆಯದು, ಸಂಸ್ಕೃತವನ್ನು ಕನ್ನಡ ಕಾವ್ಯ ರಚನೆಗೆ ಒಂದು ಆತಂಕವೆಂದು ಭಾವಿಸದೆ ಅನುಕೂಲವೆಂದೇ ಭಾವಿಸಿದ ಪಂಡಿತ ಕವಿಗಳ ಧೋರಣೆ. ಎರಡನೆಯದು, ಕನ್ನಡದಂತೆಯೇ ಸಂಸ್ಕೃತವೂ ನಮ್ಮದು, ಆದರೆ ಅದು ಕನ್ನಡದ ಸೊಗಸನ್ನು ಕಬಳಿಸದಂತೆ ನೋಡಿಕೊಂಡು ಸಂಸ್ಕೃತದ ಸೊಗಸನ್ನು ಕನ್ನಡದ ಆಡುನುಡಿ ಅಂದರೆ ದೇಸಿಯೊಂದಿಗೆ ಹೊಂದಿಸಿ ಒಂದು ಸಮನ್ವಯವನ್ನು ಸಾಧಿಸುವುದು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸುವ ದೃಷ್ಟಿಯಿಂದ ಒಳ್ಳೆಯದು ಎಂಬ ಉದಾರ ಧೋರಣೆ. ಮೂರನೆಯದು, ಕನ್ನಡ ಭಾಷೆಗೆ ತನ್ನದೇ ಆದ ಒಂದು ಸತ್ವವಿರುವಾಗ ಸಂಸ್ಕೃತದ ಸಂಪರ್ಕವನ್ನು ದೂರವಿರಿಸಿ ಅಚ್ಚಗನ್ನಡದಲ್ಲಿ ಆಡುನುಡಿಗೆ ಸಮೀಪವಾಗಿರುವಂತಹ ರೀತಿಯಲ್ಲಿ ಕಾವ್ಯ ಭಾಷೆಯನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಧೋರಣೆ. ಸಂಸ್ಕೃತವನ್ನು ಕನ್ನಡ ಕಾವ್ಯ ರಚನೆಗೆ ಒಂದು ಆತಂಕವೆಂದು ಭಾವಿಸದೆ ಅದು ಒಂದು ಅನುಕೂಲವೆಂದೇ ತಿಳಿದ ಪಂಡಿತ ಕವಿಗಳ ಧೋರಣೆಯಿಂದ ರಚಿತವಾದದ್ದು ಮಾರ್ಗಕಾವ್ಯ ಪದ್ಧತಿ. ಅದು ಕನ್ನಡದಲ್ಲಿ 10-11ನೇ ಶತಮಾನಗಳಲ್ಲಿ ಮತ್ತು 17-18ನೇ ಶತಮಾನಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದೆ. ಕನ್ನಡ ಕಾವ್ಯದ ಭಾಷೆ ಈ ರಚನೆಯನ್ನು ತಾಳಿದ್ದಕ್ಕೆ ಕಾರಣ ಈ ಎರಡೂ ಘಟ್ಟಗಳಲ್ಲಿ ಕೃತಿ ರಚನೆಯಾದದ್ದು ರಾಜಾಶ್ರಯದಲ್ಲಿಯೇ ಎನ್ನುವುದು. ಪಂಪ, ರನ್ನ, ರುದ್ರಭಟ್ಟ ಇವರು ಈ ಒಂದು ಕಡೆಗೂ, ಷಡಕ್ಷರಿ, ತಿರುಮಲಾರ್ಯ, ಚಿಕ್ಕುಪಾಧ್ಯಾಯರು ಇನ್ನೊಂದು ಕಡೆಗೂ ಈ ಬಗೆಯ ಕಾವ್ಯ ಮಾರ್ಗದ ಮೊದಲನೆಯ ಅನಂತರದ ತುದಿಗಳಾಗಿ ನಿಲ್ಲುತ್ತಾರೆ. ಈ ಮಾರ್ಗದ ಕವಿಗಳಲ್ಲಿ ಪಂಪನಂತಮನನ್ನು ಬಿಟ್ಟರೆ ಉಳಿದವರಿಗೆ ಕಾವ್ಯ ಭಾಷೆಯ ಬಗ್ಗೆ ಅಂತಹ ವೈಚಾರಿಕ ತಾಕಲಾಟಗಳೇ ಇಲ್ಲ. ಕನ್ನಡದಲ್ಲಿ ಬರೆದರೇನು, ಸಂಸ್ಕೃತದಲ್ಲಿ ಬರೆದರೇನು ಎಲ್ಲ ಒಂದೇ ಎಂದು ಭಾವಿಸಿದಂತೆ ತೋರುತ್ತಾರೆ ಇವರು. ಬಹು ದೊಡ್ಡ ದೊಡ್ಡ ಸಂಸ್ಕೃತದ ಪದಗಳನ್ನು ಪದ್ಯದ ತುಂಬ ಅಡಕಿ ಅಲ್ಲೊಂದು ಇಲ್ಲೊಂದು ಕನ್ನಡದ ಪದಗಳನ್ನು ಕೊಂಡಿಯಂತೆ ಬಳಸಿ ಕೈ ತೊಳೆದುಕೊಳ್ಳುವುದರಲ್ಲಿಯೇ ಇವರು ತೃಪ್ತರು. ನಿದರ್ಶನಕ್ಕೆ ಈ ಒಂದು ಪದ್ಯವನ್ನು ಸುಮ್ಮನೆ ಓದಿ ನೋಡಬಹುದು. ಕವಿ ರುದ್ರಭಟ್ಟನ ಜಗನ್ನಾಥ ವಿಜಯದ ಒಂದು ಪದ್ಯ. ವನಜಾಕ್ಷ ಖ್ಯಾತಿಪೂತಂ ಕತೆ ಕವಿರಾಜಂ
ವಚಸ್ಸುಂದರಿ ನೃತ್ಯ ನಿವಾಸಂ ಚಂದ್ರಮೌಳಿ ಪ್ರಮುಖ ನಿಖಿಲ ವಿದ್ವಜ್ಜನಂ ಮೆಚ್ಚಿ ರುದ್ರಾಂಕನೆ ಪೇಳ್ದಂ ದೇವಚೂಡಾಮಣಿ ಮಣಿಮುಕುರಂ ವಿಷ್ಣು ಕೈಕೊಳ್ವನ್ ಎಂದಂದು ಅನವದ್ಯಂ ರೀತಿ ಚೋದ್ಯಂ ಸಕಲ ವಿಬುಧ ಹೃದಯಂ ಸಮಂತು ಈ ಪ್ರಪದ್ಯಂ. ಕವಿ ರುದ್ರಭಟ್ಟ ತನ್ನ ಕಾವ್ಯದ ವಸ್ತು, ಕತೆ ಹೇಳಿದ ಕವಿ, ವಿದ್ವಾಂಸರ ಮೆಚ್ಚುಗೆಗಾಗಿ ಕತೆ ಹೇಳಿದ ರೀತಿ ಇವುಗಳನ್ನು ಕುರಿತು ಪ್ರಸ್ತಾಪಿಸಿದ್ದಾನೆಂಬುದನ್ನು ಓದುಗರು ತೀರಾ ಪ್ರಯಾಸದಿಂದ ಪತ್ತೆ ಹಚ್ಚಬೇಕಾಗಿದೆ. ಕಾವ್ಯದ ಭಾಷೆ ಸಂಸ್ಕೃತಮಯ. ಕನ್ನಡ ಪದಗಳಿದ್ದರೂ ಅವಕ್ಕೂ ಸಂಸ್ಕೃತ ಛಾಯೆ ಆವರಿಸಿಕೊಂಡಿದೆ. ಇಂತಹ ಭಾಷೆ ರುದ್ರಭಟ್ಟನ ಪರಿಸರದ ಸಾಮಾಜಿಕ ಮಾಧ್ಯಮವಾಗಿರುವುದು ಸಾಧ್ಯವೇ? ಹೊಯ್ಸಳರ ವೀರ ಬಲ್ಲಾಳನ ಆಸ್ಥಾನದ ವಿದ್ವಜ್ಜನರಲ್ಲದೆ ಇನ್ನಾರು ಇದನ್ನು ಓದಿ ಮೆಚ್ಚಲು ಸಾಧ್ಯ? ಕಾವ್ಯ ಭಾಷೆಯ ಬಗ್ಗೆ ಇನ್ನೊಂದು ಧೋರಣೆ ಸಂಸ್ಕೃತ ಕನ್ನಡಗಳ ಸಮನ್ವಯವನ್ನು ಕುರಿತದ್ದು. ಈ ಬಗ್ಗೆ ನಮಗೆ ತೋರುವ ಮಟ್ಟಿಗೆ ಕವಿರಾಜಮಾರ್ಗಕಾರನ ಮಾತೇ ಮೊದಲನೆಯದು, ಮುದ್ರಣನ ಮಾತು ಕಡೆಯದು. ಕವಿರಾಜಮಾರ್ಗಕಾರ ಕನ್ನಡ ನಾಡು ನುಡಿ ಜನಗಳನ್ನು ಬಾಯ್ತುಂಬ ಹೊಗಳಿದವನು. ಅವನಿಗೆ ಸಂಸ್ಕೃತದ ಬಗ್ಗೆ ಅಭಿಮಾನ, ಕನ್ನಡದ ಬಗ್ಗೆ ಪ್ರೀತಿ. ಸಂಸ್ಕೃತವನ್ನು ತಿರಸ್ಕರಿಸಿ ಕನ್ನಡ ಬೆಳೆಯಲಾರದು. ಅದರ ಶಕ್ತಿ ಸಾಮರ್ಥ್ಯಗಳನ್ನು ಕನ್ನಡಕ್ಕೂ ತುಂಬಬೇಕು. ಆದರೆ ಸಂಸ್ಕೃತ ಕಾವ್ಯ ರಚನೆಯಲ್ಲಿ ಕನ್ನಡದ ಸೊಬಗನ್ನು ಕಬಳಿಸಬಾರದು. ಆದುದರಿಂದ ಕನ್ನಡವನ್ನು ಸಂಸ್ಕೃತವನ್ನು ಒಂದು ಸಮತೂಕದಲ್ಲಿ ಹೊಂದಿಸಿ ಕವಿ ಕಾವ್ಯದ ಭಾಷೆಯನ್ನು ರೂಪಿಸಿಕೊಳ್ಳಬೇಕು. ಇದು ಸ್ಥೂಲವಾಗಿ ಕವಿರಾಜಮಾರ್ಗಕಾರನು ಕಾವ್ಯ ಭಾಷೆಯ ಬಗ್ಗೆ ತಾಳಿದ ನಿಲುವು. ಈ ಬಗ್ಗೆ ಕವಿರಾಜಮಾರ್ಗಕಾರನು ಈ ರೀತಿ ಹೇಳಿದ್ದಾನೆ: ನುಡಿಗಳ್ ಒಡಂಬಡಲ್ ಬಗೆದವೋಲ್ ಬಗೆಯಂ ಮಿಗಲಿಯದೆ ಒಂದೇ ನಾಳ್ನುಡಿಯ ಬೆಡಂಗೆ ಕನ್ನಡದ ಮಾತಿನೋಳ್ ಆ ವಿಕಟಾಕ್ಷರಗಳೊಳ್ ತೊಡರದೆ ಸಕ್ಕದಂಗಳ್ ಪದಂ ಪವಣ ಆಗಿರೆ ಮೆಲ್ಪುವೆತ್ತು ಧಾಂಗುಡಿ ವಿಡುವಂತೆ ನೀಳ್ದು ನಿಲೆ ಪೇಳ್ವುದು ನೀತಿ ನಿರಂತರ ಕ್ರಮಂ. ಕವಿಯು ಕಾವ್ಯದಲ್ಲಿ ಬಳಸುವ ಪದಗಳು ಒಂದಕ್ಕೊಂದು ಹೊಂದಿಕೊಂಡು ಕವಿಯ ಭಾವವನ್ನು ಉಚಿತವಾದ ರೀತಿಯಲ್ಲಿ ವ್ಯಕ್ತಗೊಳಿಸುವಂತಿರಬೇಕು. ಆ ಕನ್ನಡದ ಮಾತುಗಳಲ್ಲಿ ನಾಳ್ನುಡಿಯ ಬೆಡಂಗು ಎಂದರೆ ಆಡು ಮಾತಿನ ಸೊಗಸು ಇರಬೇಕು. ಈ ಕನ್ನಡ ಪದಗಳೊಂದಿಗೆ ಬಳಸುವ ಸಂಸ್ಕೃತ ಪದಗಳು ಕರ್ಕಶವಾದ ಪರುಷಾಕ್ಷರಗಳಿಂದ ಕೂಡಿರಬಾರದು ಮತ್ತು ರಚನೆ ಮೆಲ್ಪುವೆತ್ತು ಮೃದು ಪದ ಬಂಧದಿಂದ ಹದವಾಗಿ ಸಮ್ಮಿಶ್ರವಾಗಿ ಪದ್ಯದ ರಚನೆ ಬಳ್ಳಿಯೊಂದು ಕುಡಿಚಾಚಿ ಹಾಸಿಕೊಂಡಂತೆ ಇರಬೇಕು ಎನ್ನುತ್ತಾನೆ ಕವಿರಾಜಮಾರ್ಗಕಾರ. ಈ ಹೇಳಿಕೆ ಸ್ಪಷ್ಟವಾಗಿ ಕಾವ್ಯ ಭಾಷೆಯನ್ನು ಕುರಿತ ಸಮತೂಕದ ಧೋರಣೆಯೊಂದನ್ನು ಪ್ರತಿಪಾದಿಸುತ್ತದೆ. ಕಾವ್ಯ ಭಾಷೆ ಸಂಸ್ಕೃತ ಹಾಗೂ ಕನ್ನಡಗಳ ಹದವಾದ ಮಿಶ್ರಣವಾಗುವುದರ ಜೊತೆಗೆ ಅದರಲ್ಲಿ ನಾಡಿನ ಜನ ಆಡುವ ಭಾಷೆಯ ಬೆಡಗೂ ಇರಬೇಕು ಎನ್ನುತ್ತದೆ. ಎಂದರೆ ಕನ್ನಡದ ಆರಂಭ ಕಾಲದ ಕವಿರಾಜಮಾರ್ಗಕಾರನಿಗೆ ಸಂಸ್ಕೃತದ ಕಾವ್ಯ ಪರಂಪರೆಯ ಹಿನ್ನೆಲೆಯಿಂದ ಕನ್ನಡ ಕಾವ್ಯ ರೂಪು ತಾಳುತ್ತಿದ್ದ ಸಂದರ್ಭದಲ್ಲಿ
ತನ್ನ ಸಾಮಾಜಿಕ ಪರಿಸರದಲ್ಲಿ ನಾಳ್ನುಡಿ ಅಂದರೆ ನಾಡನುಡಿ ಅಥವಾ ಜನರಾಡುವ ಭಾಷೆಯೊಂದು ಇದೆ. ಅದರಲ್ಲಿ ಒಂದು ಬೆಡಂಗು ಅಥವಾ ಸೊಗಸು ಇದೆ. ಕವಿ ಬರೆಯುವ ಕಾವ್ಯ ಭಾಷೆಯಲ್ಲಿ ಈ ನಾಳ್ನುಡಿಯ ಬೆಡಂಗು ಬಂದು ಸೇರಬೇಕು ಎನ್ನುವ ಎಚ್ಚರ ಇದ್ದದ್ದು ತುಂಬ ಮೆಚ್ಚಬೇಕಾದ ಸಂಗತಿಯಾಗಿದೆ.